ಯಾರೋ ಪತ್ರಕರ್ತರು ಕೇಳ್ತಾರೆ, ದರ್ಶನ್ಗೆ ಬೇಲಾಗಿದೆ, ಅವ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಅಂತ. ಹಲೋ ಹಲೋ ಎದ್ರಕೊಂಡ್ಬಿಟ್ಟ, ಎದ್ರಕೊಂಡ ಯಾರೋ ಈಗ ತಾನೇ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ, ಕೇಸ್ ಇನ್ನೂ ಮುಗ್ದಿಲ್ಲ, ಜಾಸ್ತಿ ಮಾತಾಡೋರು ತಿಕ್ಕದ ಮೇಲೆ ಒಳಗೆ ಹಾಕ್ಬಿಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಬಂದವರಲ್ಲಿ ನೀನು 9ನೇ ಅವನು. ಹೇಳಿದ್ದಾಯ್ತಲ್ಲ, ಒಯ್ತಾ ಇರು. ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರುಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಇದೇ ರೀತಿಯ ಅಪರಾಧವನ್ನು ಇನ್ನೊಂದು ಮಾಡಂಗಿಲ್ಲ ಅಂತ ಕಂಡೀಷನ್ ಹಾಕಿದೆ ಅಂತೆ ಕೋರ್ಟು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಬೆಂಗಳೂರು ಬಿಟ್ಟು ಹೊರಗೆ ಹೋಗೋ ಹಂಗಿಲ್ಲ, ಅನಿವಾರ್ಯವಾದ್ರೆ ಸೆಷನ್ಸ್ ಕೋರ್ಟಿನ ಅನುಮತಿ ಪಡೆದು ಹೋಗಬೇಕು ಅಂತ ಕಂಡೀಷನ್ ಹಾಕಿದೆಯಂತೆ. ಪರವಾಗಿಲ್ಲ ಸರ್, ಈಗೇನ್ ಸರ್, ಏನ್ ರಣ ಫಿಕ್ಸ್ ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ. ಆರೋಪಿಗಳ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ದೂರುದಾರರ ಮೇಲೆ ಪ್ರಭಾವ ಬೀರಬಾರ್ದು. ಅಕಸ್ಮಾತ್ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟರು ಅಂತಾನೆ ಇಟ್ಕೊಳ್ಳಿ. ಎಲ್ಲಿ ತನಕ ಪ್ರಾಸಿಕ್ಯೂಷನ್ ಗಟ್ಟಿಯಾಗಿರುತ್ತೋ, ಎಲ್ಲಿ ತನಕ ತನಿಖಾಧಿಕಾರಿಗಳು ಗಟ್ಟಿಯಾಗಿರ್ತಾರೋ ಅಲ್ಲಿ ತನಕ ರೇಣುಕಾಸ್ವಾಮಿಯ ತಂದೆಯ ನಿರ್ಧಾರಗಳು ಏನೂ ನಡೆಯೋದಿಲ್ಲ. ಇದೇ ನಾನು ನಿಂಗೆ ಕೊಡೋದು, ಇದು ಫಲ ಕೊಡೋದು. ಕ್ರಿಮಿನಲ್ ಕೇಸ್ ಇದು. ದರ್ಶನ್ ಹೆಂಡತಿಗೆ ಹೊಡೆದ ಪ್ರಕರಣ ಇತ್ತಲ್ಲ. ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ. ಆ ಪ್ರಕರಣದಲ್ಲಿ ಎಲ್ಲರೂ ಕೂತ್ಕೊಂಡು ರಾಜಿ ಮಾಡಿ ಹೆಂಡತಿನೇ ನಾನು ನನ್ನ ಗಂಡನ ಮೇಲಿನ ಆರೋಪಗಳನ್ನು ವಾಪಸ್ ತಗೊಳ್ತೀನಿ ಅಂದರೂ ಕೋರ್ಟ್ ಒಪ್ಪಬೇಕಲ್ಲ. ಕ್ರಿಮಿನಲ್ ಕೇಸು ಇದೇನು ಆಸ್ತಿ ಜಗಳನ? ನಮ್ಮ ಸೈಟ್ ಅವ್ರು ತಗೊಂಡಿದ್ದಾರೆ, ನಮ್ಮ ಚೆಕ್ ಬೌನ್ಸ್ ಆಗಿಬಿಟ್ಟಿದೆ, ಅದಾ ಇದು ಲೋಕ ಅದಾಲತ್ನಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ. ಇಟ್ಸ್ ಅ ಕ್ರಿಮಿನಲ್ ಕೇಸ್. ಹೌದಾ? ಉಳಿದ ಆರೋಪಿಗಳ ಸಂಕಟ, ಅವ್ರ ಮನೆಯವ್ರ ಸಂಕಟ. ಒಬ್ಬ ಆರೋಪಿ ಅರೆಸ್ಟ್ ಆಗಿ ಹೋದರೆ ಬೆಳಗ್ಗೆ ಸರಿಯಾಗಿದ್ದ ಅಪ್ಪ ಸಂಜೆ ಅಷ್ಟೊತ್ತಿಗೆ ಸತ್ತೋಗ್ಬಿಟ್ರು. ಮಣ್ಣು ಕೊಡಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಈಗ ಬಿಡುಗಡೆಯಾಗಿ ಬರ್ತಾರಲ್ಲ ಅಮ್ಮಂದ್ರಿದ್ದೀರಿ, ಅಕ್ಕಿ ಕೊಟ್ಬಿಡ್ತೇನೆ. ಏನು ಮಕ್ಕಳ ಮೇಲೆ ಮಕ್ಕಳಿಗೆ ಎಷ್ಟು ವಯಸ್ಸಾದ್ರೆ ಏನಂತೆ ಕೈ ಮಾಡೋದೇನು ತಪ್ಪಲ್ಲ. ಕಪಾಳ ಕೊಡೋದು ಮನೇಲಿ ಇಟ್ಕೊಳ್ಳಿ ಅವ್ರನ್ನ. ಕಪಾಳ ಕೊಡೋದು ಮನೇಲಿ ಇಟ್ಕೊಳ್ಳಿ, ಮನೆ ನೋಡ್ಕೊಂಡಿರಕ್ಕೆ ಹೇಳಿ. ಬೆಳಗ್ಗೆ ಊಟಕ್ಕಿದ್ರೆ ಮಧ್ಯಾಹ್ನಕ್ಕೆ ಏನು ಅನ್ನೋ ಚಿಂತೆಯಲ್ಲಿರೋರಿಗೆ ಇದು ಬೇರೆ. ಸುಖದ ಜೀವಕ್ಕೆ ಎಮ್ಮೆ ಹೈನ ಅಂತೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಭುವಿಯ ಕೊರಳ ಪ್ರೇಮದ ಮಾಲೆ. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.